ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಉತ್ತರ ಕರ್ನಾಟಕ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಜೊತೆಗೆ ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಅಗಸಿ ಪುಡಿ, ಕಡಲೆ ಪುಡಿ, ಗುರಾಳ್ ಪುಡಿ, ಪುಟಾಣಿ ಪುಡಿ, ಈ ಥರ ಹಲವಾರು ಪುಡಿಗಳು, ಹಾಗೆ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ ಮತ್ತು ಹಸಿ ಚಟ್ನಿ ಈ ಥರದ್ದೆಲ್ಲ ತಿಂತಾರೆ. ಸೊ ರೊಟ್ಟಿ ಜೊತೆಗೆ ಇದೆಲ್ಲ ಫೇಮಸ್. ರೊಟ್ಟಿ ತಿನ್ನೋರು ಯಾವಾಗಲೂ ಗಟ್ಟಿಮುಟ್ಟಾಗಿರ್ತಾರೆ, ಯಾಕಂದರೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ಆ್ಯಂಡ್ ಇದೇನು ಅಷ್ಟೊಂದು ಕಷ್ಟ ಅಲ್ಲ. ಇದನ್ನು ಸೆಲೆಬ್ರೇಟ್ ಮಾಡೋಕ್ಕಂತ ಇರೋದೇ ಈ ರೊಟ್ಟಿ ಹಬ್ಬ. ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ ಆ್ಯಂಡ್ ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ನಾಗರ ಪಂಚಮಿ ಹಬ್ಬ. ಸೊ ನಾಗರ ಪಂಚಮಿ ಹಬ್ಬದ ಹಿಂದಿನ ದಿನ ಮಾಡುವುದೇ ಈ ರೊಟ್ಟಿ ಹಬ್ಬ. ಸೊ ಇವತ್ತು ನೀವು ಈ ವ್ಲಾಗಲ್ಲಿ ಏನು ನೋಡ್ತೀರಾ ಅಂದರೆ ನಮ್ಮನೆ ರೊಟ್ಟಿ ಹಬ್ಬ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಾರ್ ನಮ್ಮನೆ ರೊಟ್ಟಿ ಹಬ್ಬ. ನಾಗರ ಪಂಚಮಿ ಹಬ್ಬ ಅಂದ ತಕ್ಷಣ ನನಗೆ ನೆನಪಾಗೋದು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮಮ್ಮ ಮತ್ತು ಚಿಕ್ಕಮ್ಮ ಮಾಡ್ತಿದ್ದ ಉಂಡೆಗಳು. ಸೊ ಇದು ನಮ್ಮ ಮನೇಲಿ ಇವಾಗ ಮಾಡಿರೋ ಉಂಡೆಗಳು. ಅವಾಗ ಇನ್ನೂ ಜಾಸ್ತಿ ಮಾಡ್ತಾಯಿದ್ರು, ವೆರೈಟೀಸ್ ಆಫ್ ಉಂಡೆಗಳು, ಸಜ್ಜೆ ಉಂಡೆ, ಮಂಡಾಳು ಉಂಡೆ, ರವೆ ಉಂಡೆ, ಶೇಂಗಾ ಉಂಡೆ, ಈ ಥರದ ಉಂಡೆಗಳು, ಎಲ್ಲ ವೆರೈಟೀಸ್ ಆಫ್ ಉಂಡೆಗಳನ್ನು ಮಾಡ್ತಾಯಿದ್ರು. ಸೊ ಅದು ನೆನಪಾಗುತ್ತೆ. ಆ್ಯಂಡ್ ಈ ಹಬ್ಬದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಜೋಕಾಲಿ ಕಟ್ತಾರೆ ಮನೆಯಲ್ಲಿ. ಸೊ ನನ್ನ ಚೈಲ್ಡ್ಹುಡ್ ಡೇಸ್ ಫುಲ್ ಆಫ್ ಜೋಕಾಲಿ ಮೆಮರೀಸ್ ಅಂತ ಹೇಳ್ಬೋದು. ಮನೇಲಿ ಕೂಡ ಜೋಕಾಲಿ ಕಟ್ತಿದ್ವಿ ಆ್ಯಂಡ್ ಹೊರಗಡೆ ಮರಕ್ಕೂ ಕೂಡ ಜೋಕಾಲಿ ಕಟ್ಟಿ ಆಟ ಆಡ್ತಿದ್ವಿ ನಾವು. ಸೊ ಆ ಡೇಸ್ ನೆನಪಾಗುತ್ತೆ ಪಂಚಮಿ ಅಂದ ತಕ್ಷಣ. ಈ ವರ್ಷ ನಾವು ನಮ್ಮ ಮನೇಲಿ ಮಾಡಿರೋದು ಶೇಂಗಾ ಉಂಡೆ, ರವೆ ಉಂಡೆ ಮತ್ತು ಎಳ್ಳು ಹಾಗೆ ಕೊಬ್ಬರಿ ಉಂಡೆ. ಸೊ ಕೊಬ್ಬರಿ ಉಂಡೆ ಬಂದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಇದು. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ ಅದೇ ಕೊಬ್ಬರಿ ಉಂಡೆ. ಅಷ್ಟು ಫೇಮಸ್ ಆಗಿಲ್ಲಲ್ಲ ಇನ್ನ. ಏನ್ ತಿನ್ನಕತ್ತೆ? ನಂದು ಮಾಮ ಹುಳಿ ಆಗೋಲ್ತಾ? ಹುಳಿ ಇಲ್ಲ, ನೆಲ್ಲಿಕಾಯಿ ಹಂಗ ಇವನು ನಮ್ಮ ಕಾಕನ ಮಗ ಶೌರ್ಯ ಅಂತ. ತಿನ್ನು. ಈಗ ಹುಳಿ ಆಗಕತ್ತಗ ಹುಳಿ ಆತೇನ? ಹುಳಿ ಆತ ಕಚ್ಚದಂಗೆಲ್ಲ ಅದು ಕಚ್ಚದಂಗೆಲ್ಲ ಹುಳಿ ಆತ. ಕವಿ ಇನ್ನೊಂದು ಕೊಡೆ ಕವ್ಯ ಉಳ್ಳೆ ಅದಿಷ್ಟು ಕೊಡು. ಪಟ್ ಅಂತೇಳ, ಪಟ್ ಅಂತೇಳ. ಏನಿಲ್ಲ, ಪಟ್ ಅಂತೇಳ. నాకు ఇంట్రెస్ట్ పోయింది. ಪಟ್ ಅಂತನವ. ಪಟ್ ಅಂತೇಳ ಜಲ್ದಿ. ನಂದು ಮಾಮನ್ ಪಟ್ ಅಂತೇಳ, ಪಟ್ ಅಂತೇಳ. ಏನ್ ಮಾಡೋದು ಹೇಳು, ಏನ್ ಹೇಳ್ತೇಳ? ಮಾಮ ಕೊಡು ಇದನ್ನ, ಮಾಮ ಕೊಡು, ನಂದು ಮಾಮ ಕೊಡು. ಮಾಮ ಫೇಲು. ಹೆಂಗ ಹೊಡೆಯೋದು? ಹೊಡಿ ಕೈ ತೆಗಿಲ್ಲ. ಹೆಂಗ ಹೊಡೆದ? ಮಾಮ ಕೊಡ್ತೀಯ? ಮಾಮಗೆ ಹೋಗಿ ಕೊಡು, ಮಾಮಗೆ ಹೊಡೆದು ಕೊಡ ಅಂತ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆಯ ರೊಟ್ಟಿ ಹಬ್ಬದ ಊಟ ಇವತ್ತು. ಮೆಣಸಿನ್ಕಾಯಿ ಟಕ್ಕು ಮತ್ತು ಮೂಲಂಗಿ ಪಲ್ಯ, ಬದನೆಕಾಯಿ ಪಲ್ಯ, ಹೆಸರು ಕಾಳು ಮತ್ತು ಬೇಳೆ ಪಲ್ಯ, ಮಿರ್ಚಿ, ಹಾಗಲಕಾಯಿ ಪಲ್ಯ, ಸೊಪ್ಪು, ಗುರಾಳ್ ಪುಡಿ, ಕಡಲೆ ಪುಡಿ, ಈರುಳ್ಳಿ ಮತ್ತು ಕ್ಯಾರೆಟ್. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಇದು ಕಟ್ಟಗೆ ರೊಟ್ಟಿ ಅಂತ ಕರೀತಾರೆ. ಸೊ ಈ ಹಬ್ಬದ ಸ್ಪೆಷಾಲಿಟಿನೇ ಇದು. ಬಿಸಿ ರೊಟ್ಟಿನೂ ತಿಂತೀವಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ ಆರ್ ಎನಿ ಟೈಮ್. ಈ ಥರ ಕಟ್ಟಗೆ ರೊಟ್ಟಿನೇ ಈ ಹಬ್ಬದ ಸ್ಪೆಷಾಲಿಟಿ. ಸೊ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದರು. ಆ್ಯಂಡ್ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಚೆನ್ನಾಗಿರ್ತಾರೆ.
ನೋಡಿದ್ರಲ್ಲ ಗೈಸ್, ಇದು ನಮ್ಮ ಮನೆಯ ರೊಟ್ಟಿ ಹಬ್ಬ ಆಗಿತ್ತು. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.